ರೂಪಾಯಿ ಲೀಟರು. ಜರ್ಸಿ HF ಹಸು ಹಾಲು 55 ರೂಪಾಯಿ ಲೀಟರು. ಅದರ ಹಾಲು ನಂದಿನಿ ಇದು ಬೇರೆ ಬೇರೆ ಏನೇನು ಪ್ಯಾಕೆಟಲ್ಲಿ ಬರುತ್ತೆ ಹಾಲು, ಅವ್ರ ರೇಟ್ ಹಾಲು ಅವ್ರು ಏನು ಸಪ್ಲೈ ಮಾಡ್ತಾರೆ ಹಾಲು ಅದೇ ಹಾಲು ನಮ್ಮದು. ಆದರೂ ನಮ್ಮಲ್ಲಿ ಯಾವುದೇ ಕೆಮಿಕಲ್ ಆಗಲಿ, ಆ್ಯಂಟಿಬಯೋಟಿಕ್ ಆಗಲಿ, ಸ್ಟೆರಾಯ್ಡ್ ಆಗಲಿ, ಹಾರ್ಮೋನ್ಗಳಾಗಲಿ ಯಾವುದು ಇರಲ್ಲ ನಮ್ಮ ಹಾಲಲ್ಲಿ. ಇವತ್ತು ನಂದಿನಿ ಹಾಲು ಇರ್ಬೋದು ಅಥವಾ ಆರೋಗ್ಯ ಯಾವ್ಯಾವ ಹಾಲು ಇರ್ಬೋದು, ಅದರಲ್ಲೆಲ್ಲ ನೀವು ಟೆಸ್ಟ್ ಮಾಡಿಸಿದ್ರೆ ಆ್ಯಂಟಿಬಯೋಟಿಕ್, ಸ್ಟೆರಾಯ್ಡ್, ಹಾರ್ಮೋನ್ ರೆಸಿಡ್ಯೂಸ್ ಇದ್ದೇ ಇರುತ್ತೆ. ಸರ್, ಹಸುಗಳಿಗೆ ಸ್ಟೆರಾಯ್ಡ್ ಕೊಡ್ತಾರೆ? ಎಲ್ಲ ಕೊಡ್ತಾರೆ. ನಿಮಗೆ ನಾನು ಇದು ತೋರಿಸ್ತೀನಿ. ಔಷಧಿದು ಈ ಕಾರ್ಟೂನ್ ಬಾಕ್ಸ್ ಬರುತ್ತೆ, ಔಷಧಿ ಬಾಟ್ಲಿ ಏನಿರುತ್ತೆ ಅದರದ್ದು ಬಾಕ್ಸ್ ಇರುತ್ತೆ, ಅದರ ಮೇಲೆ ಎಲ್ಲ ಪ್ರಿಂಟ್ ಮಾಡಿರ್ತಾರೆ. ಅದನ್ನು ತೋರಿಸ್ತೀನಿ ನಿಮಗೆ, ಆಮೇಲೆ ತೋರಿಸಿ ಅದನ್ನು ನಿಮಗೆ ವಿವರಣೆ ಕೊಡ್ತೀನಿ. ಹಸುವಿಗೆ ಏನು ಇಂಜೆಕ್ಷನ್ ಕೊಡ್ತಾರೆ, ಆ ಇಂಜೆಕ್ಷನ್ ಕೊಟ್ಟರೆ ಇಂಜೆಕ್ಷನ್ ಕೊಟ್ಟಾದ ಮೇಲೆ ಅದರ ಮೇಲೆ ಪ್ರಿಂಟ್ ಮಾಡಿರ್ತಾರೆ ಒಂದು ವಿಥಡ್ರಾಯಲ್ ಪೀರಿಯಡ್ ಅಂತ. ಇವಾಗ ಆ್ಯಂಟಿಬಯೋಟಿಕ್ಕು, ಸ್ಟೆರಾಯ್ಡು, ಹಾರ್ಮೋನುಗಳು ಎಲ್ಲ ಏನಿದೆ ಅದು ಹಸು ಕೊಟ್ಟಾದ ಮೇಲೆ ಸುಮಾರು 7 ರಿಂದ 8 ದಿವಸ ಅದರ ಹಾಲು ಉಪಯೋಗಿಸ್ಬಾರ್ದು. ಅದೇ ರೀತಿ ಯಾವುದು ಈ ಕುರಿ, ಮೇಕೆ ಈ ಥರ ಎಲ್ಲ ಪ್ರಾಣಿಗಳಿದೆ ಅದಕ್ಕೂ ಔಷಧಿ ಕೊಡ್ತಾರೆ. ಕೊಟ್ಟಾಗ ಅದರ ಮಾಂಸನ 28 ದಿನ ಉಪಯೋಗಿಸ್ಬಾರ್ದು. ಇದನ್ನು ತುಂಬ ಸ್ಪಷ್ಟವಾಗಿ ಅದರ ಮೇಲೆ ಪ್ರಿಂಟ್ ಮಾಡಿದ್ದಾರೆ. ಆದರೆ ಯಾರು ಇದನ್ನು ಅನುಸರಿಸಲ್ಲ. ಅಂದರೆ ನೋಬಡಿ ಫಾಲೋಸ್ ದಿಸ್. ಇವಾಗ ಆ್ಯಂಟಿಬಯೋಟಿಕ್, ಸ್ಟೆರಾಯ್ಡ್, ಹಾರ್ಮೋನ್ ಕೊಟ್ಟಾದ್ಮೇಲೆ ಆ ಹಾಲನ್ನು ಕರೆದ್ಬಿಟ್ಟು ಕೊಟ್ಬಿಡ್ತಾರೆ. ನಾವು ಯಾಕೆ ಲಾಸ್ ಮಾಡ್ಕೋಬೇಕು? ಅದನ್ನು ಉಪಯೋಗಿಸ್ಬಾರ್ದು. ಅಂದರೆ ಚರಂಡಿಗೆ ಚೆಲ್ಲಬೇಕು ಅದನ್ನು. ಆದರೆ ಅದನ್ನು ಗಿರಾಕಿಗಳು ಯಾರು ಬರ್ತಾರೆ ಅವರು ಕೊಟ್ಬಿಡ್ತಾರೆ. ಕೊಟ್ಟಾಗ ಏನಾಗುತ್ತೆ ಅದರ ಸ್ಥಿತಿ? ನಮಗೆ ಬೇಕೋ ಬೇಡವೋ, ನಮಗೆ ಅವಶ್ಯಕತೆ ಇದೆಯೋ ಇಲ್ವೋ, ಆದರೂ ನಾವು ಪ್ರತಿನಿತ್ಯ ಆ್ಯಂಟಿಬಯೋಟಿಕ್ಕು, ಸ್ಟೆರಾಯ್ಡು, ಹಾರ್ಮೋನುಗಳು ಹಾಲಲ್ಲಿ ನಮ್ಮ ದೇಹಕ್ಕೆ ಸೇರ್ತಾ ಇದೆ. ಪ್ರತಿನಿತ್ಯ ಸೇರ್ತಾ ಹೋದಾಗ ಆನ್ ಮೈಕ್ರೋ ಅಥವಾ ನ್ಯಾನೋ ಪಾರ್ಟಿಕಲ್ ಲೆವೆಲ್ ಅತ್ಯಂತ ಸೂಕ್ಷ್ಮವಾಗಿ ಅದು ನಮ್ಮ ದೇಹಕ್ಕೆ ಸೇರಿದಾಗ, ಪ್ರತಿನಿತ್ಯ ಸೇರ್ತಾನೆ ಹೋದಾಗ ಏನಾಗುತ್ತೆ, ಅದು ನಮ್ಮ ದೇಹದಲ್ಲಿ ಸೇರಿ ಒಂದು ಕೋಟೆ ಕಟ್ಕೊಳ್ಳುತ್ತೆ. ಕಟ್ಕೊಂಡು ನಮ್ಮ ರೋಗ ನಿರೋಧಕ ಶಕ್ತಿನ ನಾಶ ಮಾಡುತ್ತೆ. ರೋಗ ನಿರೋಧಕ ಶಕ್ತಿ ನಾಶ ಆದ ಮೇಲೆ ಕಾಯಿಲೆಗಳು ಬರ್ತವೆ. ಕಾಯಿಲೆ ಬಂದಾಗ ಆಸ್ಪತ್ರೆಗೆ ಭರ್ತಿ ಮಾಡ್ತಾರೆ, ಅಡ್ಮಿಟ್ ಮಾಡ್ತಾರೆ. ಅಡ್ಮಿಟ್ ಮಾಡಿದಾಗ ಡಾಕ್ಟ್ರುಗಳು ಎಲ್ಲ ಟ್ರೀಟ್ಮೆಂಟು ಕೊಡ್ತಾರೆ. ಕೊಟ್ಟಾದ ಮೇಲೆ ಹೇಳ್ತಾರೆ, ವಿ ಆರ್ ಟ್ರೀಟಿಂಗ್ ದಿ ಪೇಷಂಟ್ ವಿತ್ ಅವೈಲಬಲ್ ಬೆಸ್ಟ್ ಮೆಡಿಸನ್ಸ್, ಬಟ್ ದಿ ಪೇಷಂಟ್ ಈಸ್ ನಾಟ್ ರೆಸ್ಪಾಂಡಿಂಗ್ ಟು ಅವರ್ ಟ್ರೀಟ್ಮೆಂಟ್ ಅಂತ ಹೇಳುತ್ತಾರೆ. ಅಂದರೆ ನಾವು ರೋಗಿಗಳಿಗೆ ಅತ್ಯುತ್ತಮವಾದ ಚಿಕಿತ್ಸೆ ಕೊಡ್ತಾ ಇದ್ದೀವಿ, ಆದರೆ ರೋಗಿಗಳು ನಾವು ಕೊಡ್ತಾ ಇರೋ ಚಿಕಿತ್ಸೆಗೆ ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಯಾತಕ್ಕೆ ಸ್ಪಂದಿಸ್ತಾ ಇಲ್ಲ? ಆಲ್ರೆಡಿ ದಿ ಆಂಟಿಬಯೋಟಿಕ್ಸ್, ಸ್ಟೆರಾಯ್ಡ್ಸ್, ಹಾರ್ಮೋನ್ಸ್ which have entered our body and it has built up a big fault and resistance to outside antibiotic. How can the antibiotic works on us? ಹಾಗಾಗಿ ಇವತ್ತು ಕಾಯಿಲೆಗಳು ಎಷ್ಟು ಜಾಸ್ತಿ ಆಗಿದೆ ಅಂದರೆ ಹೇಳೋಕ್ಕಾಗಲ್ಲ. ಈ ಪ್ಯಾಕೆಟ್ ಹಾಲು ಅಥವಾ HF ಜರ್ಸಿ ಹಸು ಹಾಲು ಕುಡಿತಾ ಇರೋದ್ರಿಂದ ಏನಾಗ್ತಾ ಇದೆ ಅಂದರೆ, ಒಬ್ಬ ಸ್ವಿಟ್ಜರ್ಲ್ಯಾಂಡಲ್ಲಿ ಇದ್ದಾನೆ ವಿಜ್ಞಾನಿ, ಡೈರಿ ಸೈಂಟಿಸ್ಟು ಕಾಲ್ಡ್ ಕೀತ್ ವುಡ್ಫೋರ್ಡ್ ಅಂತ. ಆತ ಒಂದು ಪುಸ್ತಕ ಬರೆದಿದ್ದಾನೆ, ಡೆವಿಲ್ ಇನ್ ದಿ ಮಿಲ್ಕ್ ಅಂತ. ಡೆವಿಲ್ ಇನ್ ದ ಮಿಲ್ಕ್? ಹೌದು. ಆ ಪುಸ್ತಕ ಓದಿ, ಎಲ್ಲರೂ ಸಹ ಅವಶ್ಯ ಓದಲೇಬೇಕಾದಂಥ ಪುಸ್ತಕ ಅದು. ಆ ಪುಸ್ತಕದಲ್ಲಿ ಆತ ತುಂಬ ಚೆನ್ನಾಗಿ ಬರೆದಿದ್ದಾನೆ ಏನೇನು ಕಾಯಿಲೆಗಳು ಬರ್ತವೆ. ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಸಾಲ ಬೇಕಾ? ಕೇಂದ್ರ ಸರ್ಕಾರವೇ 1 ಕೋಟಿವರೆಗೆ ಲೋನ್ ಕೊಡುತ್ತೆ. ಆತ ತುಂಬ ಚೆನ್ನಾಗಿ ಬರೆದಿದ್ದಾನೆ ಏನೇನು ಕಾಯಿಲೆಗಳು ಬರ್ತವೆ ಅಂತ. ಬ್ಲಡ್ ಪ್ರೆಷರು, ಡಯಾಬಿಟೀಸು, ಕ್ಯಾನ್ಸರು, ಕಿಡ್ನಿ ಫೇಲ್ಯೂರು, ಹಾರ್ಟ್ ಪ್ರಾಬ್ಲಮ್ಗಳು, ಇದು ದೈಹಿಕವಾದ ಕಾಯಿಲೆಗಳು, ಮಾನಸಿಕವಾದ ಕಾಯಿಲೆಗಳು, ಸ್ಕಿಜೋಫ್ರೇನಿಯಾ, ಮೆಂಟಲ್ ಡಿಸಾರ್ಡರ್ಸು, ಆಟಿಸಮ್ ಅಂದರೆ ಅಂಗವಿಕಲ ಮಕ್ಕಳು. ಅಂಗವಿಕಲ ಮಕ್ಕಳು ಅಂದರೆ ಪಾಪ ಮಕ್ಕಳು ಎಲ್ಲ ಈ ಥರ ಇರ್ತಾರೆ, ನೀವು ನೋಡಿರ್ಬೋದು.
ಆಟಿಸಮ್ ಅಂದರೆ ಬಹುವಿಧ ನ್ಯೂನತೆ. ಒಂದೇ ಒಂದು ಸಮಸ್ಯೆನೋ ಎರಡು ಸಮಸ್ಯೆ ಇಲ್ಲ. ಆ ಮಕ್ಕಳಿಗೆ ಪಾಪ ತುಂಬ ಸಮಸ್ಯೆಗಳು ಒಬ್ಬೊಬ್ಬರಿಗೆ ಇರ್ತವೆ. ಇದ್ದಾಗ ಆ ಮಗು ಹೇಗೆ ಜೀವನ ಮಾಡುತ್ತೆ? ನಾವೇನೋ 50 ರೂಪಾಯಿ 40 ರೂಪಾಯಿಗೆ ಹಾಲು ಸಿಗುತ್ತೆ. ವಿ ಆರ್ ಕನ್ಸ್ಯೂಮಿಂಗ್ ವೇಸ್ಟ್. ವೈ ಟು ವೇಸ್ಟ್ ಅಟ್ ದಿ ಕಾಸ್ಟ್ ಆಫ್ 50 rupees ಪರ್ ಲೀಟರ್. ಪ್ಯಾಕೆಟ್ ಹಾಲು ಹೆಚ್ಚಿಗೆ ಹಾಲು ಹೆಚ್ಚಿಗೆ ಕೊಡುತ್ತೆ. HF ಹಸು, ಜರ್ಸಿ ಹಸು ಹೆಚ್ಚಿಗೆ ಹಾಲು ಕೊಡುತ್ತೆ ಅಂದ್ಬಿಟ್ಟು ಅದನ್ನ ಅಲ್ಲಿಂದ ತಗೊಂಬಂದಿದ್ದೀವಿ, ಬೇರೆ ಬೇರೆ ದೇಶಗಳಿಂದ. ತಗೊಂಬಂದ ಮೇಲೆ ಅದು ಇಲ್ಲಿನ ವಾತಾವರಣಕ್ಕೆ ಹೊಂದ್ಕೊಳ್ಳಲ್ಲ ಅವು. ಯಾಕೆಂದರೆ ಅದರ ದೇಹದಲ್ಲಿ ಬೆವರು ಗ್ರಂಥಿಗಳ ಸಂಖ್ಯೆ ಬಹಳ ಕಡಿಮೆ ಇದೆ. ಅದು ಬಿಸಿಲು ತಡೆಯಲ್ಲ ಅವು. ಒಂದು 30-32 ಡಿಗ್ರಿ ಬಿಸಿಲಿತ್ತು ಅಂದರೆ ಬಿಸಿಲಲ್ಲಿ ಕಟ್ ಹಾಕಿದ್ರೆ ಅದು ಏದುತ್ತೆ. ನಾಲ್ಗೆ ಈ ಥರ ಆಚೆ ಹಾಕ್ಕೊಂಡು ಬಿಸಿಲು ತಡೆಯೋಕ್ಕಾಗಲ್ಲ. 30-32 ಡಿಗ್ರಿ. ನಮ್ಮ ನಾಟಿ ಹಸುಗಳು ಇವಾಗ ಉದಾಹರಣೆಗೆ ರಾಜಸ್ಥಾನದ್ದು ರಾಠಿ ಅಂತಿದೆ, ಥಾರ್ಪಾರ್ಕರ್ ಅಂತಿದೆ ತಳಿ. ಅದು 45-50 ಡಿಗ್ರಿ ಬಿಸಿಲಲ್ಲಿ ಕೂತ್ಕೊಂಡು ಮೆಲ್ಕು ಹಾಕೊಂಡು ಕೂತಿರ್ತವೆ. ಇವೆಲ್ಲ ನಮ್ಮ ವಾತಾವರಣಕ್ಕೆ ಹೊಂದಿಕೊಂಡಿರೋಂಥದ್ದು. ನಮ್ಮದೇ ಉತ್ತರ ಕರ್ನಾಟಕದ ಕಡೆ ದೇವಣಿ ಅಂತಿದೆ ತಳಿ. ಅದು ಅತ್ಯಂತ ಬಲಿಷ್ಠವಾದ ತಳಿ. ಅದು ಜವಾರಿ ಅಂತಾರಲ್ಲ, ಜವಾರಿ ಅಂತ. ಅದಕ್ಕೆ ದೇವಣಿ ಅನ್ನೋದು ಇನ್ನೊಂದು ಇದಿದೆ. ಆ ದೇವಣಿ ಹಸುದು ಶಕ್ತಿ ಎಷ್ಟಿದೆ ಅಂದರೆ ಒಂದು ದಿನಕ್ಕೆ 10 ಎಕರೆ ಉಳುಮೆ ಮಾಡುತ್ತೆ. 10 ಎಕರೆ ಉಳುಮೆ ಮಾಡಿದ್ರೆ ಇಬ್ಬರು ಬೇಕು. ಒಬ್ಬರ ಕೈಯಲ್ಲಿ 10 ಎಕರೆ ಆಗಲ್ಲ. 5 ಎಕರೆಗೆ ಒಬ್ಬೊಬ್ಬರು ಈ ಥರ ಬೇಕಾಗತ್ತೆ. ಅಂತ ದೇವಣಿ ಹಸು ಅಷ್ಟು ಬಲಿಷ್ಠವಾಗಿರುವಂಥದ್ದು, ರೋಗ ನಿರೋಧಕ ಶಕ್ತಿ ಇರುವಂಥದ್ದು. ಅದರ ಹಾಲು ಕುಡಿದಾಗ ನಾವು ಅದಕ್ಕೆ ಯಾವುದೇ ಆಂಟಿಬಯೋಟಿಕ್ಕು, ಸ್ಟಿರಾಯ್ಡು, ಹಾರ್ಮೋನು ಏನೂ ಬೇಕಿಲ್ಲ. ಯಾವುದೇ ಟ್ರೀಟ್ಮೆಂಟು ಬೇಕಿಲ್ಲ. ಯಾಕೆಂದ್ರೆ ಅದಕ್ಕೆ ಕಾಯಿಲೆನೇ ಬರೋಲ್ಲ. ಬಂದರೂ ಒಂಥರ ಪಾಸಿಂಗ್ ಫೇಸ್ ಇದ್ದಂಗೆ. ಅದಕ್ಕೇನಾದರೂ ಕಾಯಿಲೆ ಆಯಿತು ಅಂದರೆ ನಮ್ಮಲ್ಲಿರೋ ಅಡುಗೆ ಮನೇಲಿರೋ ಮಸಾಲ ಡಬ್ಬದಲ್ಲಿ ಏನೇನಿದೆ ಅದನ್ನು ಹಾಕ್ಬಿಟ್ಟು ನಾವು ಟ್ರೀಟ್ ಮಾಡಿದ್ರೆ ವಾಸಿ ಆಗೋಗುತ್ತೆ. ಆದರೆ ಇವತ್ತು ಸ್ಥಿತಿ ಏನಿದೆ, ಆಂಟಿಬಯೋಟಿಕ್ಕು, ಸ್ಟಿರಾಯ್ಡು, ಹಾರ್ಮೋನು ಎಷ್ಟು ಕೊಡ್ತಾರೆ ಅಂದರೆ, ಕೆಲವು ಔಷಧಿಗಳಿದೆ 15,000 20,000 ಮಿಲಿಗ್ರಾಮು ಒಂದೊಂದು ಡೋಸ್ ಬೀಳುತ್ತೆ. 10,000 15,000 20,000 ಇಷ್ಟೆಲ್ಲ ಮಿಲಿಗ್ರಾಮ್ ಇದ್ದಾಗ, ಅಂದರೆ ಅದರದ್ದು ಪೊಟೆನ್ಸಿ ಅಷ್ಟಿದ್ದಾಗ ಹಸುಗೆ ಇಂಜೆಕ್ಷನ್ ಕೊಟ್ಟಾಗ ಅದೆಲ್ಲ ಹೋಗಬೇಕು. ಅದು ಅದರ ಹಾಲಲ್ಲಿ ಬರಬೇಕು. ಸಗಣಿ, ಗಂಜಳ, ಅದರ ಉಸಿರು, ನಾವು ಅದರ ಜೊತೆ ಇರ್ತೀವಿ. ಅದರ ಬೆವರು ಅದನ್ನು ಮುಟ್ಟಿದಾಗ ನಮ್ಮ ಕೈಗೆ ಬರುತ್ತೆ. ಅದರಲ್ಲೆಲ್ಲ ಆಂಟಿಬಯೋಟಿಕ್ಕು, ಸ್ಟಿರಾಯ್ಡು, ಹಾರ್ಮೋನುಗಳೆಲ್ಲ ಎಕ್ಸ್ಕ್ರೀಷನ್ ಆಗುತ್ತೆ. ಹಾಲಲ್ಲಿ ಬಂದಿದ್ದು ನಾವು ದಿನ ಕುಡಿತೀವಿ. ಸಗಣಿ ಗಂಜಳದಲ್ಲಿ ಬಂದಿದ್ದು ಭೂಮಿಗೆ ಬೀಳುತ್ತೆ. ನಾವು ಅದನ್ನು ತೊಳೆದ್ರೆ ಅಥವಾ ಅದರ ಪಕ್ಕನೇ ನಾವು ಇದ್ದಾಗ ಆ ಉಸಿರು ಎಳ್ಕೊಂಡಾಗ ಅದರಲ್ಲೂ ರೆಸಿಡ್ಯೂಸ್ ಬರುತ್ತೆ. ಅಂದರೆ ನಮಗೆ ದಿನಾನು ಆಂಟಿಬಯೋಟಿಕ್, ಸ್ಟಿರಾಯ್ಡ್, ಹಾರ್ಮೋನ್ ನಮ್ಮ ದೇಹಕ್ಕೆ ಸೇರ್ತಾ ಇದೆ. ಆದರೆ ಅವಶ್ಯಕತೆ ಇಲ್ಲ ನಮಗೆ. ಇವತ್ತು ಎಂಥ ದುಸ್ಥಿತಿಗೆ ಮುಟ್ಬಿಟ್ಟಿದ್ದೀವಿ ಅಂದರೆ, ಇವತ್ತು ಇದು ಮನುಷ್ಯನ ದೇಹದಲ್ಲಿ ಸೇರಿ ರೋಗ ನಿರೋಧಕ ಶಕ್ತಿ ನಾಶ ಮಾಡಿರೋದ್ರಿಂದ, ಇವತ್ತು ನಾನು ಕೇಳಿದೆ ಒಬ್ಬರು ಅಲೋಪತಿ ಡಾಕ್ಟ್ರನ್ನ, ಎಷ್ಟು ಪೊಟೆನ್ಸಿವರೆಗೂ ನೀವು ಇವತ್ತು ಆಂಟಿಬಯೋಟಿಕ್ಗಳು ಇದೆ ಅಂದರೆ, ಅವ್ರು ಹೇಳಿದ್ರು 60,000 ಮಿಲಿಗ್ರಾಮ್ವರೆಗೂ ನಾವು ಒಂದು ಸರ್ತಿಗೆ ಕೊಡಬೇಕಾಗತ್ತೆ ಅಂತ ಹೇಳಿದ್ರು. ಅಷ್ಟನ್ನು ಮನುಷ್ಯನ ದೇಹ ತಡ್ಕೊಳ್ಳೋ ಶಕ್ತಿ ಇದೆಯಾ? ಇವತ್ತು ನಾವು ಆಹಾರನ ಶುದ್ಧವಾಗಿ ಇದರ ಮುಕ್ತ ಯಾವುದು ಆಂಟಿಬಯೋಟಿಕ್ಕು, ಸ್ಟಿರಾಯ್ಡು, ಹಾರ್ಮೋನ್ ಮುಕ್ತ ಆಹಾರ, ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕ ಮುಕ್ತ ದಿನಸಿ, ಯಾವುದೇ ಅಡಲ್ಟ್ರೇಷನ್ ಆಗದೇ ಇರೋಂಥ ಎಣ್ಣೆಗಳು, ಔಷಧಿ ಹೊಡೆಯದೇ ಇರೋಂಥ ತರಕಾರಿ, ಇದನ್ನ ಇವತ್ತು ಯಾವುದು ನಮಗೆ ವಿಷ ಇಲ್ಲದೆ ಸಿಗ್ತಾ ಇದೆ? ಇವತ್ತು ಯಾವುದೂ ಇಲ್ಲ. ಅತ್ಯಂತ ಹೆಚ್ಚಿಗೆ ಔಷಧಿ ಹೊಡೆಯುವಂಥ ತರಕಾರಿ ಅಂದರೆ ಎಲೆಕೋಸು ಮತ್ತು ಹೂಕೋಸು, ಕಾಲಿಫ್ಲವರು. ನೀವು ಪದರ ಎಷ್ಟು ತೆಗೆದ್ರೂ ಎಲೆಕೋಸಲ್ಲಿ ಪ್ರತಿ ಹಂತದಲ್ಲೂ ಅದರಲ್ಲಿ ರಾಸಾಯನಿಕ ಗೊಬ್ಬರ ಇದೆ, ಕೀಟನಾಶಕ ಇದೆ. ಒಂದು. ಎರಡನೇದು, ಇದೆಲ್ಲದರಿಂದ ಕಾಯಿಲೆಗಳು ಎಷ್ಟು ಬರ್ತಾ ಇದ್ದಾವೆ ಅಂದರೆ, ಮುಂಚೆ ಕಿದ್ವಾಯಿ
ಒಂದು ಕ್ಯಾನ್ಸರ್ ಹಾಸ್ಪಿಟ್ಲ್ ಇತ್ತು, ಇನ್ನೊಂದು ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಆನ್ಕಾಲಜಿ ಅಂತಿತ್ತು. ಇವತ್ತು ಈಗ 10 ವರ್ಷದಲ್ಲಿ ಕ್ಯಾನ್ಸರ್ ಆಸ್ಪತ್ರೆಗಳ ಸಂಖ್ಯೆ 100 ಪಟ್ಟು ಜಾಸ್ತಿ ಆಗ್ಬಿಟ್ಟಿದೆ. ಉದಾಹರಣೆಗೆ ನೀವು ಕಾರ್ಪೊರೇಷನ್ ಹಿಂದಗಡೆ ಹೋದರೆ HCG ಅಂತಿದೆ. 10 ವರ್ಷದಿಂದ ಒಂದು ಬಿಲ್ಡಿಂಗ್ ಇರಲಿಲ್ಲ, ಒಂದು ಬಿಲ್ಡಿಂಗ್ ಆಗಿದೆ. ಇವತ್ತು ಸುಮಾರು 7-8 ಬಿಲ್ಡಿಂಗ್ ಪಕ್ಕದಲ್ಲಾಗಿ ಪಕ್ಕದ ರಸ್ತೆಗೂ ಹೊರಟೋಗಿದೆ ಇವತ್ತು. ಅಂದರೆ ಪ್ರತಿಯೊಂದು ಬಿಲ್ಡಿಂಗಲ್ಲೂ 25, 30, 40 ಸಾವಿರ ಚದರಡಿ ಇರೋಂಥ ಬಿಲ್ಡಿಂಗು 10 ವರ್ಷದಲ್ಲಿ ಕ್ಯಾನ್ಸರ್ ಪೇಷಂಟ್ಗಳ ಸಂಖ್ಯೆ 1000 ಪಟ್ಟಾಗಿ ಜಾಸ್ತಿ ಆಗ್ಬಿಟ್ಟಿದೆ. ನಾವು ತಗೊಳ್ಳೋ ಹಾಲಲ್ಲಿ ಆಂಟಿಬಯೋಟಿಕ್, ಸ್ಟೆರಾಯ್ಡ್, ಹಾರ್ಮೋನು, ಇನ್ನು ಆಹಾರದಲ್ಲಿ ರಾಸಾಯನಿಕ ಗೊಬ್ಬರ, ಕೀಟನಾಶಕ, ಎಣ್ಣೆ ಉಪಯೋಗಿಸ್ತಾ ಇದ್ದೀವಿ ನಾವು. ಏನು ಕೊಲೆಸ್ಟ್ರಾಲ್ ಫ್ರೀ ಆಯಿಲ್ ಅಂತ ಹೇಳಿ ಈ ಎಲ್ಲ ಎಣ್ಣೆ ತಯಾರಿ ಕಂಪನಿಗಳು ಅವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ನಮ್ಮ ದೇಹಕ್ಕೆ ಕೊಲೆಸ್ಟ್ರಾಲ್ ಬೇಕೋ ಬೇಡವೋ ಅಂತ ಡಿಸೈಡ್ ಮಾಡೋದು ಅವರು. ಆಹಾರ ತಿನ್ನೋರು ನಾವು ಡಿಸೈಡ್ ಮಾಡ್ಕೋಬೇಕಾ? ನಾವೇ. ಅವ್ರು ಹೇಳಿದ್ರೆ ನಾವು ತಗೋತೀವಿ. ವಿ ಗಿವ್ ಯು ಕೊಲೆಸ್ಟ್ರಾಲ್ ಫ್ರೀ ಆಯಿಲ್ ಅಂತಾನೆ. ನಾನು ಕಷ್ಟ ಬಿದ್ದು ಕೆಲಸ ಮಾಡೋನು, ಯಾರು ಶಾರೀರಿಕವಾಗಿ ಕೆಲಸ ಮಾಡ್ತೀನಿ, ನನ್ನ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್ ಕೊಟ್ರೆ ಏನ್ ಮಾಡ್ಬೇಕು? ನನ್ನ ಮೂಳೆಗಳು ಸೌದೋಗ್ಬಿಡ್ತವೆ. ಇವತ್ತು ಇವರು ಅಡ್ವರ್ಟೈಸ್ಮೆಂಟ್ ಮಾಡಿ ಇವರ ಪ್ರಾಡಕ್ಟ್ ಅನ್ನ ಸೇಲ್ ಮಾಡೋಕ್ಕೋಸ್ಕರ ಜನಕ್ಕೆ ಮೋಸ ಮಾಡಿ ಇಷ್ಟು ಆಹಾರಗಳು ಏನ್ ತಯಾರು ಮಾಡ್ತಾ ಇದ್ದಾರೆ, ಅದರ ರಿಪರ್ಕಷನ್ ಇವತ್ತು ನೋಡ್ತಾ ಇದೀವಿ ನಾವು. ನನ್ನ ದೇಹಕ್ಕೆ ಜಿಡ್ಡು ಬೇಕು, ಕೆಲಸ ಮಾಡೋರು ಜಿಡ್ಡು ಇಲ್ಲದೆ ಇದ್ರೆ ಏನಾಗುತ್ತೆ? ಅವ್ರ ಮೂಳೆಗಳೆಲ್ಲ ಸೌದೋಗುತ್ತೆ. ನಮ್ಮ ದೇಹನೂ ಒಂದು ಮೆಷಿನ್. ಯಾವುದೇ ಒಂದು ಯಂತ್ರ ನಡಿಬೇಕಾಗಿದ್ರೆ ಅದಕ್ಕೆ ಕರೆಕ್ಟ್ ಆಗಿ ಗ್ರೀಸ್ ಹಾಕ್ಬೇಕು, ಇಲ್ಲ ಆಯಿಲ್ ಹಾಕ್ಬೇಕು. ನಾವು ಕಳಪೆ ಆಯಿಲು, ಕಳಪೆ ಗ್ರೀಸು ಹಾಕ್ಬಿಟ್ರೆ ನಮ್ಮ ಮೂಳೆಗಳು ಸೌದೋಗ್ಬಿಡ್ತವೆ. ಇವತ್ತು ಆಸ್ಟಿಯೋಪೊರೋಸಿಸು, ಸ್ಪಾಂಡಿಲೈಟಿಸು, ಆಮೇಲೆ ಸ್ಲಿಪ್ ಡಿಸ್ಕ್ಗಳು ಯಾಕಾಗತ್ತೆ? ಇಡೀ ನಮ್ಮ ಮೂಳೆಗೆ ಸಂಬಂಧಪಟ್ಟಿದ್ದ ಕಾಯಿಲೆಗಳು ಏನು ಆಗ್ತಾ ಇದ್ದಾವೆ ಇವತ್ತು ಜಿಡ್ಡಿನ ಕೊರತೆಯಿಂದ ಆಗ್ತಾ ಇದೆ. ಉದಾಹರಣೆಗೆ ನಂದಿನಿ ಹಾಲು, ಅವರು ಹಸಿ ಹಾಲಿಂದ ಬೆಣ್ಣೆ ತೆಗೆದು ಬಿಡ್ತಾರೆ. ಬೆಣ್ಣೆ ತೆಗೆದ ಮೇಲೆ ಇಟ್ ಈಸ್ ನಥಿಂಗ್ ಬಟ್ ವೈಟ್ ವೇಸ್ಟ್. ವಿ ಆರ್ ಕನ್ಸ್ಯೂಮಿಂಗ್ ವೇಸ್ಟ್, ವೈಟ್ ವೇಸ್ಟ್ ಅಟ್ ದಿ ಕಾಸ್ಟ್ ಆಫ್ 50 rupees ಪರ್ ಲೀಟರ್. ಅದೇ ನಾನು ಹಾಲು ಕೊಡ್ತೀನಿ. ನಾನು ಅವರು ಹಾಲು, ನಮ್ಮ ಹಾಲು ಅನ್ನೋದರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಆದರೆ ಏನಿದೆ ಹಾಲಲ್ಲಿ ಅದನ್ನು ಹಂಗೆ ಕೊಡಲಿ. ಮಿಲ್ಕ್ ಈಸ್ ಎ ಹೋಲ್ ಫುಡ್. ಈ ಹಾಲಲ್ಲಿ ಅಂಶ ಇರೋದನ್ನು ತಗೊಂಡ್ಬಿಟ್ರೆ ಜಿಡ್ಡು, ನಾವು ಅದನ್ನು ಕುಡಿದಾಗ ಹಾಲಲ್ಲಿ ಜಿಡ್ಡು ಇಲ್ಲದೆ ಇದ್ರೆ ಏನಾಗುತ್ತೆ? ನಮ್ಮ ದೇಹಕ್ಕೆ ಜಿಡ್ಡು ಸೇರದೆ ಇದ್ರೆ ಅದು ಹೊಟ್ಟೆನಲ್ಲಿ ಕೂತ್ಕೊಳ್ಳುತ್ತೆ. ಹೊಟ್ಟೆನಲ್ಲಿ ಕೂತ್ಕೊಂಡಾಗ ಅದು ಮೂವ್ ಆಗದೆ ಇದ್ರೆ, ಜಿಡ್ಡು ಇಲ್ಲದೆ ಇದ್ರೆ ಮೂವ್ ಆಗಲ್ಲ. ಅಸಿಡಿಟಿ, ಅಲ್ಸರು, ಗ್ಯಾಸ್ ಟ್ರಬಲ್ ಬರುತ್ತೆ. ಅಸಿಡಿಟಿ, ಅಲ್ಸರು, ಗ್ಯಾಸ್ ಟ್ರಬಲ್ ಬಂದ್ರೆ ಮಿಕ್ಕಿದೆಲ್ಲ ಕಾಯಿಲೆಗಳಿಗೆ ಅದು ಮೂಲ ಕಾರಣ ಆಗುತ್ತೆ. ಇದು ಎರಡನೇದು. ಇವತ್ತು ಹೆಚ್ಚು ಕಡಿಮೆ ನಾವು ಏನು ಆಹಾರ ಎಣ್ಣೆ ತಗೋತಾ ಇದ್ದೀವಿ, ಆ ಎಣ್ಣೆ ಒಳಗೆ ಯಾವುದೇ ರೀತಿಯಾದಂಥ ರಾಸಾಯನಿಕ, ರಿಫೈನ್ಡ್ ಆಯಿಲಲ್ಲಿ ರಾಸಾಯನಿಕ ಅಂಶಗಳಿಲ್ಲದೆ ಇಲ್ವೇ ಇಲ್ಲ. ಅದರಲ್ಲಿ ಪ್ಯಾರಾಫಿನ್ ಇದೆ. ಪ್ಯಾರಾಫಿನ್ ಅಂದ್ರೆ ಏನು? ಪೆಟ್ರೋಲು, ಡೀಸೆಲ್ ಎಲ್ಲ ಶುದ್ಧೀಕರಣ ಆದ್ಮೇಲೆ ಏನು ಉಳಿಯುತ್ತೆ ವೇಸ್ಟ್, ಪ್ಯಾರಾಫಿನ್ ಅಂತಾರೆ. ಅದಕ್ಕೆ ಇನ್ನೊಂದು ಹೆಸರು ವ್ಯಾಸ್ಲೈನ್ ಅಂತಾರೆ. ವ್ಯಾಸ್ಲೈನ್ ಯಾವುದಕ್ಕೆ ಉಪಯೋಗಿಸ್ತಾರೆ? ಏನಾದರೂ ಗಾಯ ಗೀಯ ಆಯಿತು ಅಥವಾ ಅದಕ್ಕೆ ಈ ಕಾಲು ಒಡೆಯೋದು ಇಂಥದ್ದೆಲ್ಲ ಇರುತ್ತಲ್ಲ, ಅದಕ್ಕೆ ಉಪಯೋಗಿಸ್ತಾರೆ ಹೊರತು ವ್ಯಾಸ್ಲೈನು ಯಾರು ತಿಂದು ಕುಡಿಯಲ್ಲ. ಇವತ್ತು ನೀವು ಯಾವುದೇ ಎಣ್ಣೆ ತಗೊಂಡ್ರು 60-70% ಪ್ಯಾರಾಫಿನ್ ಇದೆ ಅದರಲ್ಲಿ. ಹೌ ಕ್ಯಾನ್ ಅವರ್ ಬಾಡಿ ಡೈಜೆಸ್ಟ್ ಎ ಮೆಟಲ್ ಆಯಿಲ್? ವಿ ಆರ್ ನಾಟ್ ಇನ್ ಎ ಪೊಸಿಷನ್ ಟು ಡೈಜೆಸ್ಟ್ ಎಡಿಬಲ್ ಆಯಿಲ್ ಅಂತ ಸ್ಥಿತಿಯ ಒಳಗೆ ಪ್ಯಾರಾಫಿನ್ ಅಥವಾ ಮೆಟಲ್ ಆಯಿಲ್ ನಾವು ಜೀರ್ಣ ಮಾಡ್ಕೊಳಕ್ಕಾಗತ್ತಾ? ಇವತ್ತು ನೋಡ್ತೀವಿ ಕ್ಯಾನ್ಸರ್ ಪೇಷಂಟ್ಗಳು ಸಾವಿರಾರು ಆಗ್ಬಿಟ್ಟಿದ್ದಾರೆ, ಲಕ್ಷಾಂತರ ಆಗ್ಬಿಟ್ಟಿದ್ದಾರೆ. ಸೊ ಇದು ಆಹಾರ, ಈ ಎಣ್ಣೆ ತಿಂದ ಮೇಲೆ ಕಿಡ್ನಿ ಮೇಲೆ ಎಫೆಕ್ಟ್ ಹೊಡಿತಾ ಇದೆ. ಯಾಕೆಂದ್ರೆ ಅದು ಕಿಡ್ನಿಯಿಂದನೂ ಶುದ್ಧೀಕರಣ ಆಗ ಆಚೆ ಹೋಗುತ್ತದು. ಕಿಡ್ನಿ ಶುದ್ಧಿ ಮಾಡುತ್ತೆ ಎಲ್ಲಾನು. ಆದರೆ ಕಿಡ್ನಿನೇ ಸಮಸ್ಯೆ ಆಗ್ಬಿಟ್ರೆ ಏನು ಶುದ್ಧೀಕರಣ ಆಗುತ್ತೆ? ದೇಹ ಶುದ್ಧಿ ಆಗಲ್ಲ. ಸೊ ಅದೆಲ್ಲ ಉಳ್ಕೊಳ್ಳುತ್ತೆ. ಈ ಪ್ಯಾರಾಫಿನ್ನು ಎಣ್ಣೆಯಲ್ಲಿ ಸೇರಿರೋದ್ರಿಂದ ಅತ್ಯಂತ ಭಯಾನಕ ಸ್ಥಿತಿಗೆ ನಾವು ಮುಟ್ತಾ ಇದ್ದೀವಿ. ఇంతకు ముందు ఎప్పుడు నేను ట్రై చేయలేదు.